ಖಮೇನಿ ಹತ್ಯೆಗೆ ಇಡೀ ವಿಶ್ವದಾದ್ಯಂತ ಎಲ್ಲೆಲ್ಲಿ ಮುಸ್ಲಿಂ ಮೂಲಭೂತವಾದಿಗಳಿದ್ದಾರೋ ಅವರು ಇದನ್ನು ಖಂಡಿಸ್ತಾ ಇದ್ದಾರೆ. ಈಗ ಇವರ ಹತ್ಯೆಗೆ ಪ್ರತೀಕಾರ ತೀರಿಸಿಕೊಳ್ಳೋಕೆ ಹೆಜ್ಬುಲ್ಲಾ ಸಂಘಟನೆ ಮುಂದಾಗಿದೆ. ಉಗ್ರ ಸಂಘಟನೆ ಇಸ್ರೇಲ್ ಮೇಲೆ ರಾಕೆಟ್ ದಾಳಿಯನ್ನ ಮಾಡಿದ್ದಾರೆ. ಲೆಬನಾನ್ನಲ್ಲಿ ಇದ್ಕೊಂಡು ಇಸ್ರೇಲ್ ಮೇಲೆ ಹೆಜ್ಬುಲ್ಲಾದಿಂದ ಟಾರ್ಗೆಟ್ ಮಾಡಿ ಈ ದಾಳಿ ಮಾಡಲಾಗಿದೆ. ಹೆಜ್ಬುಲ್ಲಾ ಉಗ್ರರ ದಾಳಿಗೆ ಇಸ್ರೇಲ್ ಪಡೆ ಕೂಡ ಕೌಂಟರ್ ಅಟ್ಯಾಕ್ ನೀಡಿದ್ದಾರೆ. ಲೆಬನಾನ್ನ ಹಲವು ಉಗ್ರ ನೆಲೆಗಳ ಮೇಲೆ ಇಸ್ರೇಲ್ ಒಂದು ದಾಳಿಯನ್ನ ಮಾಡಿರುವಂಥದ್ದು. ಹೆಜ್ಬುಲ್ಲಾ ದಾಳಿಯನ್ನ ಖುದ್ದಾಗಿ ಲೆಬನಾನ್ನ ಪ್ರಧಾನಮಂತ್ರಿ ಖಂಡಿಸಿದ್ದಾರೆ. ಇದು ಬೇಜವಾಬ್ದಾರಿಯುತ ಅನುಮಾನಾಸ್ಪದ ದಾಳಿ ಅಂತ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಯಾಕೆ ಹೆಜ್ಬುಲ್ಲಾ ಈಗ ಟಾರ್ಗೆಟ್ ಮಾಡಿ ಇಸ್ರೇಲ್ನನ್ನ ಇದೊಂದು ದಾಳಿಯನ್ನ ಮಾಡಿದೆ ಅಂತಂದ್ರೆ, ಇರಾನ್ ಹೆಜ್ಬುಲ್ಲಾ ಹಾಗೂ ಹೌತಿ ಬಂಡುಕೋರೇನಿದ್ದಾರೆ ಈ ಸಂಘಟನೆಯನ್ನ ಸುಮಾರು ವರ್ಷಗಳಿಂದ ಪಾಲನೆ ಮಾಡಿ ಪೋಷಣೆ ಮಾಡಿದಂಥ ಒಂದು ದೇಶ. ಆ್ಯಂಡ್ ಆ ದೇಶದ ಪರಮೋಚ್ಚ ನಾಯಕ ಆಯತೊಲ್ಲಾ ಅಲಿ ಖಮೇನಿ ಈಗ ಹತ್ಯೆ ಆಗಿರೋದ್ರಿಂದ ಅವರ ಹತ್ಯೆಗೆ ಪ್ರತೀಕಾರವನ್ನು ಈಗ ಹೆಜ್ಬುಲ್ಲಾ ಸಂಘಟನೆ ತೀರಿಸ್ಕೊಳ್ತಾ ಇದೆ. ಅಂದರೆ ಹೆಜ್ಬುಲ್ಲಾ ಆಗಿರ್ಬೋದು, ಹೌತಿ ಆಗಿರ್ಬೋದು, ಇವರನ್ನು ಪಾಲನೆ ಮಾಡಿ ಪೋಷಣೆ ಮಾಡಿ ಇಸ್ರೇಲ್ ಹಾಗೂ ಸುತ್ತಮುತ್ತ ಇರುವಂಥ ಯಹೂದಿ ದೇಶಗಳಿಗೆ ನುಗ್ಗಿಸ್ತಾ ಇದ್ದದ್ದು ಇದೇ ಇರಾನ್. ಹಲವಾರು ವರ್ಷಗಳಿಂದ, ಇನ್ಫ್ಯಾಕ್ಟ್ ದಶಕಗಳ ಕಾಲ ಈ ಸಂಘಟನೆಯನ್ನು ಅದು ಪೋಷಿಸ್ತಾ ಬಂದಿದೆ. ಸೊ ಈಗ ಯಾವಾಗ ಸರ್ವೋಚ್ಚ ನಾಯಕನ ಹತ್ಯೆ ಆಯಿತೋ ಆ ಹತ್ಯೆಗೆ ಪ್ರತೀಕಾರ ತೀರಿಸ್ಕೊಳ್ತೀವಿ ಅಂತ ಹೇಳಿ ಈಗ ಇಸ್ರೇಲ್ ಪಡೆಗಳ ಮೇಲೆ ಹೆಜ್ಬುಲ್ಲಾ ದಾಳಿ ಮಾಡಿದೆ. ಆದರೆ ಈ ದಾಳಿಯನ್ನು ಇಸ್ರೇಲ್ ಪಡೆಗಳು ಸಮರ್ಥವಾಗಿ ಹಿಮ್ಮೆಟ್ಟಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.